ಹಲೋ, ಇವತ್ತು ನಾವು ಕಾಪಿರೈಟ್ ಕ್ಲೈಮ್ನ ಯಾವ ರೀತಿ ಡಿಸ್ಪ್ಯೂಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಒಂದು ವಿಡಿಯೋಗೆ ಕಾಪಿರೈಟ್ ಕ್ಲೈಮ್ ಬಂದಿದೆ. ಪ್ಯಾರಿಸ್ನಲ್ಲಿ ಡಿಸ್ನಿ ಲ್ಯಾಂಡ್ದೊಂದು ವಿಡಿಯೋ ಹಾಕಿದ್ನಲ್ಲ, ಅದಕ್ಕೆ ನಾನು ಯೂಸ್ ಮಾಡಿದ್ದು ಕಾಪಿರೈಟ್ ಫ್ರೀ ಮ್ಯೂಸಿಕ್ ಆಗಿದ್ರೂ ಕೂಡ ಕಾಪಿರೈಟ್ ಕ್ಲೈಮ್ ಆಗಿದೆ. ಸೊ ಅದನ್ನು ನಾನು ಇವಾಗ ತೆಗಿಬೇಕು. ಯಾವ ರೀತಿ ಅಂತ ನೋಡೋಣ. ನೋಡಿ, ಅಲ್ಲಿ ಡಿಸ್ಪ್ಯೂಟ್ ಅಂತ ಇರುತ್ತಲ್ಲ, ಅಲ್ಲಿ ಹೋಗಿ ಕ್ಲಿಕ್ ಮಾಡಬೇಕು. ಅಲ್ಲಿ ಎಲಿಜಿಬಿಲಿಟಿಯನ್ನು ಕೇಳುತ್ತೆ. ಸೊ ನಾವು ಯಾವ್ಯಾವ ರೀಸನ್ನನ್ನು ಕೊಡಬಹುದು ಅದನ್ನೆಲ್ಲದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಹೋಗಬೇಕು. ಓಕೆನಾ? ಅದಾದ ಮೇಲೆ ಅದು ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಅಲ್ಲಿ ಲೈಸೆನ್ಸ್ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ಬಿಕಾಸ್ ನಾನು ಪಿಕ್ಸಬೆ ಅನ್ನೋ ವೆಬ್ಸೈಟಲ್ಲಿ ನಾನು ಡೌನ್ಲೋಡ್ ಮಾಡಿರೋದ್ರಿಂದ ಅದು ಲೈಸೆನ್ಸ್ ಇರುವಂಥ ಮ್ಯೂಸಿಕ್ ಆಗಿರುತ್ತೆ. ಸೊ ಎಲ್ಲ ಕಂಡೀಷನ್ಸ್ಗೂ ಅಗ್ರಿ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟು ರೀಸನ್ಸನ್ನು ಸೆಲೆಕ್ಟ್ ಮಾಡಬೇಕು. ನಾನು ChatGPTಯಲ್ಲಿ ಆಲ್ರೆಡಿ ಈ ಲೈಸೆನ್ಸ್ ಇರೋವಂಥ ಲಿಂಕ್ ಯಾವುದು ಅನ್ನೋದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಸೆಲೆಕ್ಟ್ ಟೆಕ್ಸ್ಟ್ ಅಂತ ಕೊಟ್ಬಿಟ್ಟು ನಮಗೆ ಬೇಕಾಗಿರುವಂಥ ಟೆಕ್ಸ್ಟನ್ನು ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಬೇಕು. ನಿಮ್ಮ ಒಂದು ಮ್ಯೂಸಿಕ್ ಲೈಸೆನ್ಸ್ ಇದ್ದರೆ ಮಾತ್ರ ಇದನ್ನು ಮಾಡೋದಕ್ಕಾಗುತ್ತೆ. ಸೊ ಪಿಕ್ಸಬೇನಲ್ಲಿ ಡೌನ್ಲೋಡ್ ಮಾಡುವಂಥ ಎಲ್ಲ ಮ್ಯೂಸಿಕ್ಕು ಕೂಡ ಕಾಪಿರೈಟ್ ಫ್ರೀ ಆಗಿರುತ್ತೆ. ಆ ಮೆಸೇಜನ್ನು ನಾನಿಲ್ಲಿ ಪೇಸ್ಟ್ ಮಾಡಿ ರೀಸನ್ಸನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ರಿವ್ಯೂಸು, ನನ್ನ ಮ್ಯೂಸಿಕ್ಗೆ ಯಾವುದೇ ರೀತಿಯಾದಂಥ ಕಾಪಿರೈಟ್ ಕ್ಲೈಮ್ ಇಲ್ಲ ಅನ್ನೋದ್ರ ಬಗ್ಗೆ, ಜೊತೆಗೆ ನಿಮ್ಮ ಒಂದು ಲೀಗಲ್ ನೇಮ್ ಇದೆ ಅದನ್ನು ಹಾಕಬೇಕು. ಓಕೆನಾ? ಸೊ ನನ್ನ ಹೆಸರು ಶಾಂತಲಾ ಆಗಿರೋದ್ರಿಂದ ಆ ನೇಮನ್ನು ಕೊಟ್ಟು ನಾನು ಈಗ ಏನು ಮಾಡಬೇಕು, ರೀಸನ್ಸ್ ಎಲ್ಲದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ನಿಮ್ಮ ಡಿಸ್ಪ್ಯೂಟು ಈಗ ಸಬ್ಮಿಟ್ ಆಗಿದೆ ಅಂತ ಬರುತ್ತೆ. ಒಂದು 2 to 3 ಡೇಸ್ ಬೇಕಾಗುತ್ತೆ ಡಿಸ್ಪ್ಯೂಟ್ ಆಗೋದಕ್ಕೆ. ಅವರೆಲ್ಲದನ್ನು ಚೆಕ್ ಮಾಡಿ ಆಮೇಲೆ ನಿಮಗೆ ಒಂದು ಮೇಲ್ ಬರುತ್ತೆ. ಓಕೆನಾ? ಡಿಸ್ಪ್ಯೂಟ್ ಸಬ್ಮಿಟ್ ಆಗಿರೋದು ಇದು. ಒಂದು 2 to 3 ಡೇಸ್ ಆದಮೇಲೆ ನೋಡಿ ಕ್ಲೈಮ್ ರಿಸಾಲ್ವ್ಡ್ ಅಂತ ನನಗೆ ಬಂದಿದೆ. ಹಾಗಾಗಿ ಕಾಪಿರೈಟ್ ರಿಮೂವ್ ಆಗಿದೆ ಅಂತ ಅರ್ಥ. ಥ್ಯಾಂಕ್ ಯು.